ನಕ್ಷತ್ರಗಳಿಂದ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಶೃಂಗಾರಗೊಂಡ ಮನೆಗಳು. ಎಲ್ಲರ ಮುಖದಲ್ಲೂ ಹಬ್ಬದ ಸಂಭ್ರಮದ ಕಳೆ. ಗ್ರಾಮದ ಚರ್ಚ್ ಫಾದರ್ ಜೊತೆ ಊರ ಮಂದಿಯ ಮನೆ ಮನೆ ಭೇಟಿ. ಹೌದು, ಇದು ಕರಾವಳಿಯಲ್ಲಿ ಕ್ರಿಸ್ಮಸ್ ಮುನ್ನಾ ದಿನಗಳಲ್ಲಿ ಕಂಡುಬರುವ ದೃಶ್ಯ. ಯೇಸು ಕ್ರಿಸ್ತನ ಜನ್ಮದಿನದ ಕ್ರಿಸ್ಮಸ್ ಹಬ್ಬ ಡಿಸೆಂಬರ್ 25ಕ್ಕೆ ಆಚರಿಸಲಾಗುತ್ತದೆ. ಮಂಗಳೂರು ಸೇರಿದಂತೆ ಕಾಸರಗೋಡು ಜಿಲ್ಲೆಯಾದ್ಯಂತ ಈ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. ಕಾಸರಗೋಡು ನಗರದಾದ್ಯಂತ ಕರಾವಳಿಯಲ್ಲಿ ಕ್ರಿಸ್ಮಸ್ ಅಂದರೆ ಎಲ್ಲೆಡೆ ಸಂಭ್ರಮ ಮನೆ ಮಾಡಿರುತ್ತದೆ. ಕ್ರಿಶ್ಚಿಯನರು ಆಚರಿಸುವ ಈ ಹಬ್ಬದ ಸಂದೇಶ ಸಾರುವ ನಿಟ್ಟಿನಲ್ಲಿ ಮಂಗಳೂರು ಸಮೀಪದ ಮಂಜೇಶ್ವರ ತಾಲೂಕಿನ ಕಯ್ಯಾರ ಗ್ರಾಮದ ಕ್ರಿಸ್ತರಾಜ ಚರ್ಚ್ ಕಯ್ಯಾರ ಚರ್ಚ್ ಫಾದರ್ ವಿಶಾಲ್ ಮೋನಿಸ್ ನೇತೃತ್ವದಲ್ಲಿ ಗ್ರಾಮದ ಮನೆ ಮನೆಗಳಲ್ಲಿ ಭೇಟಿ ನೀಡಲಾಗುತ್ತದೆ. ಯೇಸುವಿನ ಸಂದೇಶ ಸಾರುತ್ತಾ ಬೈಬಲ್ ವ್ಯಾಖ್ಯೆಗಳನ್ನು ಪಠಿಸುತ್ತಾ ಕ್ರೈಸ್ತರು ಹಬ್ಬವನ್ನು ಆಚರಿಸುತ್ತಾರೆ. ಈ ಬಗ್ಗೆ ಕ್ರೈಸ್ತ ಧರ್ಮಗುರುಗಳಾದ ವಿಶಾಲ್ ಮೋರಿಸ್ ಹೇಳಿದ್ದು ಹೀಗೆ. ನಾವು ಕುಟುಂಬದೊಂದಿಗೆ ಹಾಗೂ ನೆರೆ ಹೊರೆಯವರೊಂದಿಗೂ ಕ್ರಿಸ್ಮಸ್ ಸಂತೋಷವನ್ನು ಹಂಚಿಕೊಂಡು ಶುಭಾಶಯವನ್ನು ಸಾರುತ್ತೇವೆ. ಇನ್ನು ಕ್ರಿಸ್ಮಸ್ ಹಬ್ಬ ಅಂದರೆ ಸಾಂತಾ ಕ್ಲಾಸ್ ಇರಲೇಬೇಕಲ್ವಾ? ಹೌದು, ಗ್ರಾಮ ಭೇಟಿಗಳಲ್ಲಿ ಮನೆ ಮನೆಗೆ ಸಾಂತಾ ಕ್ಲಾಸ್ ಬಂದರೆ ಮಕ್ಕಳಿಗೆ ಖುಷಿಯೋ ಖುಷಿ. ಸಾಂತಾ ಕ್ಲಾಸ್ ಅಜ್ಜನೊಂದಿಗೆ ಕುಣಿಯುತ್ತಾ ಪಟಾಕಿಗಳನ್ನು ಮಕ್ಕಳು ಸಿಡಿಸುತ್ತಾರೆ. ಬಾಲಕ್ರೈಸ್ತನನ್ನು ಮನೆ ಮನೆಗಳಲ್ಲಿ ತುಂಬಿಸಿಕೊಳ್ಳುತ್ತಾರೆ. ಜೊತೆಗೆ ಕ್ರಿಸ್ಮಸ್ ಹಬ್ಬಕ್ಕೆ ತಯಾರಿಸುವ ತಿಂಡಿಗಳು ಬಾಯಲ್ಲಿ ನೀರುಣಿಸುತ್ತವೆ. ಅಕ್ಕಿಯಿಂದ ತಯಾರಿಸುವ ಕುಸ್ವಾರ್, ಕ್ರಿಸ್ಮಸ್ ಕೇಳಿ, ಗುಳಿಯಪ್ಪ, ವಡೆ ಸೇರಿದಂತೆ ನಾನಾ ತಿಂಡಿ ತಿನಿಸುಗಳು ಕರಾವಳಿಯ ಕ್ರಿಸ್ಮಸ್ ಸ್ಪೆಷಲ್. ಜೊತೆಗೆ ಯೇಸು ಕ್ರಿಸ್ತನ ಜನ್ಮದ ಸಂದೇಶ ಸಾರೋ ಗೋಧೂಳಿಯೂ ಕೂಡ ಪ್ರಮುಖ ಆಕರ್ಷಣೆ. ಈ ಬಗ್ಗೆ ಗೋಧೂಳು ರಚಿಸಿದವರ ಮಾತು ಕೇಳಿ. ವರ್ಷದ ಕೊನೆಯಲ್ಲಿ ಬರುವ ಈ ಹಬ್ಬ ಹತ್ತಿರ ಬರುತ್ತಿದ್ದಂತೆ ಕಾಸರಗೋಡು ಜಿಲ್ಲೆಯಾದ್ಯಂತ ಕಲರ್ಫುಲ್ ಲುಕ್ ವಾತಾವರಣ ಸೃಷ್ಟಿಯಾಗುತ್ತದೆ. ಅಲ್ಲದೆ ಪ್ರತಿ ಮನೆಗಳಿಗೆ ಹೋಗುವ ಫಾದರ್ ಒಂದು ಕಡೆ ಇತಿಹಾಸವನ್ನು ಸಾರಿ ಪ್ರಾರ್ಥನೆ ಮಾಡಿದರೆ ಇನ್ನೊಂದು ಕಡೆ ಸಾಂತಾ ಕ್ಲಾಸ್ನ ಎಂಟರ್ಟೈನ್ಮೆಂಟ್ ಎಲ್ಲರಲ್ಲೂ ಸಂತಸ ಮೂಡಿಸಿದೆ. ಇನ್ನು ಕ್ರಿಸ್ಮಸ್ಗೆ ಉಳಿದಿರುವುದು ಒಂದೇ ದಿನ. ಆ ದಿನಕ್ಕಾಗಿ ಎಲ್ಲರೂ ಕಾಯುತ್ತಿದ್ದಾರೆ. ಈ ಬಾರಿಯ ಕ್ರಿಸ್ಮಸ್ ಸಡಗರ ಇನ್ನಷ್ಟು ಹೆಚ್ಚಲಿ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಕ್ರಿಸ್ಮಸ್.
या घरच्या सुमेस्ता